29ನೇ ತಾರೀಕು ಸೋಮವಾರ ಸಂಕಟಹರ ಚತುರ್ಥಿ. ಅಂದರೆ ಸಂಕಟನ ಹರ ಮಾಡುವಂಥ ಚತುರ್ಥಿ ವೀಕ್ಷಕರೇ. ಈ ದಿನ ನೀವು ಗಣಪನಿಗೆ ವಿಶೇಷವಾಗಿ ಪೂಜೆ ಮಾಡಿಕೊಂಡು ಒಂದು ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಸಂಕಟಗಳು ದೂರ ಆಗುತ್ತೆ. ನೋಡಿ, ಸಂಕಷ್ಟಹಾರ ಚತುರ್ಥಿ ದಿನ ನೀವು ಗಣಪತಿಗೆ ಆರಾಧನೆ ಮಾಡಿ ಅಭಿಷೇಕ ಮಾಡಿ ಹಾಲು ಹಾಗೂ ಬೆಲ್ಲದ ನೀರಿನಿಂದ ನೀವು ಅಭಿಷೇಕ ಮಾಡಬೇಕು. ಮಾಡೋದರಿಂದ ನಿಮಗೆ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗತ್ತೆ. ಗಣಪತಿಯನ್ನು ಯಾರು ನಂಬಿಕೆ ಇಟ್ಟು ಪೂಜೆ ಹಾಗೂ ವ್ರತಾಚರಣೆ ಮಾಡ್ತಾರೆ, 9 ವಾರ 21 ವಾರ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, 9 ವಾರ 21 ವಾರ ಹೀಗೆ ವ್ರತ ಮಾಡೋದ್ರಿಂದ ನಿಮ್ಮ ಮನೋಬಯಕೆಗಳೆಲ್ಲ ಈಡೇರತ್ತೆ ವೀಕ್ಷಕರೇ. ನಿಮ್ಮ ಮನೆಯಲ್ಲಿ ಏನೇ ತೊಂದರೆ ಆಗಿರ್ಬೋದು, ಮಕ್ಕಳು ಓದ್ತಾ ಇಲ್ಲ, ಮತ್ತು ನಿಮಗೆ ಯಾವ ಕೆಲಸನೂ ಆಗ್ತಾ ಇಲ್ಲ, ಮತ್ತೇನು ಯಶಸ್ಸು, ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ನಿಮಗೆ ಯಶಸ್ಸು ಸಿಗ್ತಾ ಇಲ್ಲ ಅಂದರೆ, ನಾನು ನಿಮಗೆ ಈ ವಿಡಿಯೋಲಿ ಒಂದು ತಂತ್ರಸಾರ ಹೇಳ್ಕೊಡ್ತೀನಿ ಮತ್ತು ಒಂದು ಸ್ತೋತ್ರ ಹೇಳ್ಕೊಡ್ತೀನಿ ವೀಕ್ಷಕರೇ. ನೀವು ಮಾಡಲೇಬೇಕಾದಂಥ ನಿಮಗೆಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗಬೇಕು ಅಂದರೆ ನೀವು ಮಾಡಬೇಕಾದ ಒಂದು ಕೆಲಸ ಏನು ಮಾಡಬೇಕು ಅಂದರೆ ವೀಕ್ಷಕರೇ, ನೀವು ಪೂಜೆ, ಹೆಜ್ಜೆ ವಸ್ತ್ರ, ಅಕ್ಷತೆ ಎಲ್ಲ ರೆಡಿ ಮಾಡ್ಕೋಬೇಕು. ಗಣಪನಿಗೆ ಹಾಲಿನ ಅಭಿಷೇಕ ಹಾಗೂ ಬೆಲ್ಲದ ನೀರಿನಿಂದ ಅಭಿಷೇಕ ಮಾಡಬೇಕು. ಮತ್ತು ಸಕ್ಕರೆ, ಜೇನುತುಪ್ಪ ಇದೆಲ್ಲ ನಿಮಗೆ ಗೊತ್ತಲ್ಲ, ಪಂಚಾಮೃತ ಅಭಿಷೇಕ ಗಣಪನಿಗೆ ಮಾಡಿ. ನೋಡಿ, ಗಣೇಶನಿಗೆ ನೀವು ವಿಶೇಷವಾಗಿ ಅರ್ಪಿಸಬೇಕಾಗಿರುವಂಥದ್ದು ಗರಿಕೆ ಅರ್ಪಿಸೋದ್ರಿಂದ ನಿಮಗೆ ಯಾವುದೇ ರೀತಿ ದೋಷಗಳಿರುತ್ತಾ ಆ ದೋಷ ಎಲ್ಲ ಹೋಗುತ್ತೆ. ಅಂದರೆ ವಿಶೇಷವಾಗಿ ಕೇತು ದೋಷ, ರಾಹು ದೋಷ ಇದೆಲ್ಲ ನಿವಾರಣೆ ಆಗತ್ತೆ. ಬೇರೆ ರೀತಿ ದೋಷ ಇದ್ದರೂ ಈ ಪೂಜೆ ಮಾಡೋದ್ರಿಂದ ನಿಮಗೆ ನಿವಾರಣೆ ಆಗತ್ತೆ ಮತ್ತು ನಿಮಗೆ ಯಶಸ್ಸು ಸಿಗತ್ತೆ. ಮಕ್ಕಳಿಗೆ, ನಿಮಗೆ, ನಿಮ್ಮ ಗಂಡಂದಿರಿಗೆ, ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗತ್ತೆ. ಮತ್ತು ನೋಡಿ, ಒಂದು ತಂತ್ರ ಹೇಳ್ಕೊಡ್ತೀನಿ. ಏನು ಮಾಡಬೇಕು ಅಂದರೆ, ಒಂದು ಉಂಡೆ ತೆಂಗಿನಕಾಯಿ ತಗೋಬೇಕು ವೀಕ್ಷಕರೇ. ಉಂಡೆ ತೆಂಗಿನಕಾಯಿ ತಗೊಂಡು ನೀವು ಒಂದು ತಟ್ಟೆಯಲ್ಲಿ ಇಡಬೇಕು. ಅದಕ್ಕೆ ತೆಂಗಿನಕಾಯಿಗೆ ನೀರು ಹಾಕಿ ಸ್ವಲ್ಪ ಚುಮುಕಿಸ್ಬಿಟ್ಟು ಅರಿಶಿನ ಕುಂಕುಮ ಒಂದು ಹೂ ಇಡಬೇಕು. ಮತ್ತು ಒಂದು ಉಂಡೆ ಅಡಿಕೆ ಉಂಡೆ ಸಿಗುತ್ತಲ್ಲ, ನಿಮಗೆ ಗೊತ್ತು, ಆ ಅಡಿಕೆನ ಒಂದಿಡಬೇಕು. ವಿಳೆದೆಲೆ, ಬಾಳೆಹಣ್ಣು, ಅಡಿಕೆ ಒಂದು ಉಂಡೆ. ಮತ್ತು ಇದ್ರ ಜೊತೆ ಇನ್ನೊಂದು ವಿಶೇಷವಾಗಿರೋದು ಏನಿಡಬೇಕು ಅಂದರೆ ಏಲಕ್ಕಿ. ನೋಡಿ, ವಿಶೇಷವಾಗಿ ಏಲಕ್ಕಿ ಶುಕ್ರಕಾರಕ. ಅದರಿಂದ ನಿಮಗೆ ಗಣೇಶ ಬಂದ್ಬಿಟ್ಟು ಶುಕ್ರಾಧಿಪತಿ. ಅದರಿಂದ ನೀವು ಗಣಪನ ಒಂದು ಸಂಕಷ್ಟಹಾರ ಚತುರ್ಥಿ ದಿನ ಏಲಕ್ಕಿ ಮತ್ತು ಒಂದು ಅಡಿಕೆ, ಒಂದು ತೆಂಗಿನಕಾಯಿ, ವಿಳೆದೆಲೆ, ಬಾಳೆಹಣ್ಣೆಲ್ಲ ತಟ್ಟೆಯಲ್ಲಿ ಇಡಬೇಕು. ಈ ದಿನ ನೀವೇನು ಮಾಡಬೇಕು ಅಂದರೆ, ನಾನು ಹೇಳ್ಕೊಡುವಂಥ ಗಣೇಶನ ಸ್ತೋತ್ರ, ಆ ಕಾಯಿ, ಎಲೆ, ಅಡಿಕೆ ಇರುತ್ತಲ್ಲ, ಉಂಡೆ, ಅಡಿಕೆ, ಏಲಕ್ಕಿ ಇಷ್ಟನ್ನು ತಟ್ಟೆಯಲ್ಲಿ ಕೈಯಲ್ಲಿ ಹಿಡ್ಕೋಬೇಕು. ನೀವು ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ನಿಮಗೆ ಏನು ಆಗಬೇಕು ಕೆಲಸ ಅಂತ ನೀವು ಸಂಕಲ್ಪ ಮಾಡ್ಕೊಂಡು ಏನು ಮಾಡಬೇಕು, ಅದ್ರ ಮೇಲೆ ಕೈ ಇಟ್ಕೊಂಡು ಅರ್ಗೆ ಬಿಟ್ಬಿಟ್ಟು ನೀವು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಪ್ರಾರ್ಥನೆ ಮಾಡಿಕೊಂಡು, ನೋಡಪ್ಪ, ನನಗೆ ಈ ಕೆಲಸ ಆಗಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನಮ್ಮ ಮನೆಯಲ್ಲಿರೋ ಒಂದು ನೆಗೆಟಿವಿಟಿ ಎಲ್ಲ ಹೋಗಬೇಕು, ಸಂಕಟ ಎಲ್ಲ ಹೋಗಬೇಕು ಅಂತ ಕೇಳಿಕೊಂಡು ನೀವು ಮಂತ್ರನ ಹೇಳಬೇಕು. ಕೈಯಲ್ಲಿ ತಟ್ಟೆ ಹಿಡ್ಕೊಂಡು, ತೆಂಗಿನಕಾಯಿ ತಟ್ಟೆ ಹಿಡ್ಕೊಂಡು ಮಂತ್ರನ ಹೇಳ್ಕೋಬೇಕು. ನೀವು ನೋಡಿ, 21 ಬಾರಿ ನೀವು ಮಂತ್ರ ಹೇಳ್ಕೊಂಡು 21 ಅಕ್ಷತೆನ ನೀವು ಗಣಪನ ಮೇಲೆ ಅರ್ಪಿಸಬೇಕು. ಸಾಧ್ಯವಾದರೆ 108 ಅಕ್ಷತೆನ ನೀವು ಅರ್ಪಿಸಬೇಕು. ನೋಡಿ, ನಾನು ಸಾರಿ ಹೇಳ್ತಾ ಇರ್ತೀನಿ, ಗಣಪತಿ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ಅಕ್ಷತೆ ಮುರಿದಿರಬಾರ್ದು, ಪೂರ್ಣವಾಗಿರ್ಬೇಕು ಅಕ್ಷತೆ. ಅರಿಶಿಣದಲ್ಲಿ ಕಲಿಸ್ಕೊಳ್ಳಿ, ತುಪ್ಪ ಹಾಕಿ, ನೀರು ಹಾಕಬೇಡಿ. ಅರಿಶಿಣದಲ್ಲಿ ಕಲಿಸ್ಕೊಂಡು ನೀವು ಒಂದೊಂದು ಅಕ್ಕಿ ಕಾಳನ್ನು ಪೂರ್ಣವಾಗಿರುವಂಥದ್ದನ್ನೇ ನೀವು ಗಣಪನ ಮೇಲೆ ಒಂದೊಂದು ಮಂತ್ರ ಹೇಳ್ಕೊಂಡು ಅರ್ಪಣೆ ಮಾಡಬೇಕು. ಗಣೇಶನ 108 ಮಂತ್ರ ಸಿಗುತ್ತೆ ನಿಮಗೆ, ಬುಕ್ಕಲ್ಲಿರುತ್ತೆ, ನೀವು ಅದನ್ನು ನೋಡಿಕೊಂಡು 108 ಮಾಡಿ. ಆಮೇಲೆ ನೀವು ಸ್ತೋತ್ರ ನಾನು ಹೇಳ್ತೀನಿ ಇದರಲ್ಲಿ, ಇದನ್ನು ನೀವು ಹಾಕ್ಕೊಂಡು
21 ಬಾರಿ ಕೇಳಬೇಕು ನೀವು. ಅದಾದ ನಂತರ ಏನು ಮಾಡಬೇಕು, ಪೂಜೆ ಆರತಿ, ತುಪ್ಪದ ಆರತಿ ಮಾಡಬೇಕು ನೀವು ಗಣಪನಿಗೆ ಸಂಕಲ್ಪ ಕೇಳಿಕೊಂಡು. ಆದರೆ ಅವತ್ತಿನ ದಿನ ನೀವು ಉಪವಾಸ ವ್ರತಾಚರಣೆ ಮಾಡಬೇಕು. ಅನ್ನ ಒಂದು ತಿನ್ನಬಾರ್ದು, ಬೇರೆ ಎಲ್ಲ ತಿನ್ಬೋದು. ಯಾಕನ್ನ ತಿನ್ನಬಾರ್ದು ಅಂದರೆ ಅವತ್ತು ನೀವು ಪೂರ್ಣ ಚಂದ್ರನ ನೋಡಬೇಕು. ಸಂಜೆ ಚಂದ್ರದೇವನಿಗೆ ಅರ್ಘ್ಯ ಬಿಡಬೇಕು ನೀವು. ಅರ್ಘ್ಯ ಬಿಟ್ಟು ನಂತರ ನೀವು ಅನ್ನನ ಸೇವಿಸ್ಬೋದು. ಮಾರನೇ ದಿನವೂ ನೀವು ಅನ್ನ ಸೇವಿಸ್ಬೋದು. ಅವತ್ತು ನೀವು ತಿಂಡಿ ಏನಾದರೂ ತಿನ್ಕೊಂಡೇ ಹಾಗೆ ನೀವು ವ್ರತನ ಮುಂದುವರಿಸ್ಕೊಂಡು ಆಮೇಲೆ ಗಣಪನಿಗೆ ಆರತಿ ಮಾಡಬೇಕು. ಆರತಿ ಎಲ್ಲ ಮುಗಿಸ್ಬಿಟ್ಟು ನೀವು ಏನು ಮಾಡಬೇಕು, ಗಣಪನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಹೀಗೆ ನೀವು 21 ವಾರಗಳ ಕಾಲ ಮಾಡಿದ್ದೆ ಆದರೆ ವೀಕ್ಷಕರೇ, ನಿಮಗೆ ನಿಮ್ಮ ಲೈಫಲ್ಲಿ ಯಾವ ಕಷ್ಟವೂ ಇರೋದಿಲ್ಲ. ನಿಮ್ಮ ಜೀವನದಲ್ಲಿ ಯಾವ ಕಷ್ಟವೂ ಬರಿಲ್ಲ. ನಿಮ್ಮ ಮಕ್ಕಳು ಕೂಡ ಅಭಿವೃದ್ಧಿ ಹೊಂದುತ್ತಾರೆ. ಮತ್ತು ಪ್ರತಿ ಬುಧವಾರ ನೀವು ಮಂಗಳವಾರ ಆದರೂ ಮಾಡ್ಬೋದು ಈ ವ್ರತನ, ಪ್ರತಿ ಬುಧವಾರ ಆದರೂ ಮಾಡ್ಬೋದು ಸಂಕಲ್ಪ ಮಾಡಿಕೊಂಡು. ಬುಧವಾರ ನೀವು ಮನೆಯಲ್ಲಿ ತುಪ್ಪದ ಬತ್ತಿ ಹಚ್ಚಿದ್ದೇ ಆದರೆ ನಿಮ್ಮ ಮಕ್ಕಳು ತುಂಬ ಬುದ್ಧಿವಂತಿಕೆ ಆಗ್ತಾರೆ ಮತ್ತು ಚೆನ್ನಾಗಿ ಓದ್ತಾರೆ. ನೀವೊಂದು ತುಪ್ಪದ ಬತ್ತಿ ಹಚ್ಚೋ ಒಂದು ಔರ ಇರುತ್ತಲ್ಲ, ಆ ಒಂದು ಪಾಸಿಟಿವ್ನೆಸ್ಸು ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಮಕ್ಕಳು ಮನೇಲಿ ಇದ್ದಾಗಲೇ ನೀವು ಹಚ್ಚಿ ಆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ. ಅಂದರೆ ಆ ಒಂದು ಔರ ಸಿಗುತ್ತೆ ಅವರಿಗೆ. ಅದರಿಂದ ನೀವು ತುಪ್ಪದ ಬತ್ತಿ ಹಚ್ಚಿ ಆರತಿ ಮಾಡಿ ಗಣಪನಿಗೆ ನೀವು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳ ಕೈಯಲ್ಲೂ ಅಕ್ಷತೆಯನ್ನು ಗಣಪನಿಗೆ ಅರ್ಪಿಸಬೇಕು. ಗರಕೆ ಹಾಗೂ ಅಕ್ಷತೆ ಎರಡನ್ನು ಅರ್ಪಿಸಿ ಗಣಪನಿಗೆ ತುಂಬ ಪ್ರಿಯವಾದದ್ದು ನೈವೇದ್ಯ ನೀವು ಕೊಬ್ಬರಿ ಬಟ್ಟಲು ಹಾಗೂ ಒಂದು ಬೆಲ್ಲ, ಹಿಂದಿನಲ್ಲಿ ಗೂಡು ಅಂತಾರೆ, ಕನ್ನಡದಲ್ಲಿ ಬೆಲ್ಲ ಅಂತಾರೆ, ಬೆಲ್ಲನ ಅರ್ಪಿಸಿ. ನಿಮಗೆ ಸಾಧ್ಯವಾದರೆ ಗಣಪನಿಗೆ ಮೋದಕ ಆದರೂ ಮಾಡಿಡ್ಬೋದು. ಇಲ್ಲ ಅಂದರೆ ನೀವು ಕಡಲೆ, ಕೊಬ್ಬರಿ, ಬೆಲ್ಲ ಇಡ್ಬೋದು. ಈ ರೀತಿ ನೈವೇದ್ಯ ಮಾಡಬೇಕು ಗಣಪನಿಗೆ. ಮತ್ತು ಗಣಪನಿಗೆ ಕೆಂಪು ಹೂಗಳಿಂದನೇ ನೀವು ಅಲಂಕಾರ ಮಾಡಬೇಕು. ಗಣಪನಿಗೆ ಗರ್ಕೆ ಕೆಂಪು ಹೂ ಇಂದ ನೀವು ಅಲಂಕಾರ ಮಾಡಿ ಗಣಪನಿಗೆ. ಹಾಗೂ ಯಾವುದೇ ಕಾರಣಕ್ಕೂ ಗಣಪನಿಗೆ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಹಾಕಿರುವಂಥದ್ದು ನೈವೇದ್ಯ ಮಾಡೋ ಹಾಗಿಲ್ಲ. ಉಪವಾಸ ಮಾಡೋದ್ರಿಂದ ನೀವು ತಿನ್ನೋ ಹಾಗಿಲ್ಲ. ಉಪವಾಸ ಮಾಡ್ತೀರ, ವ್ರತಾಚರಣೆ ಮಾಡ್ತೀರಲ್ಲ, ಅದಕ್ಕೋಸ್ಕರ ನೀವು ತಿನ್ನೋ ಹಾಗಿಲ್ಲ. ಮತ್ತು ನಾನು ನಿಮಗೆ ವಿಶೇಷವಾಗಿರುವಂಥದ್ದು ಗಜಾನನ ಸ್ತೋತ್ರನ ನಾನು ಹೇಳ್ತೀನಿ. ಇದನ್ನು ನೀವು 21 ಬಾರಿ ಕೇಳೋದ್ರಿಂದ ನಿಮಗೆ ಅಭಿವೃದ್ಧಿ, ನಿಮ್ಮ ಮಕ್ಕಳ ಅಭಿಲಾಷೆ, ನಿಮ್ಮ ಅಭಿಲಾಷೆ ಎಲ್ಲ ಈಡೇರುತ್ತೆ. ಗಣೇಶ ಏನಪ್ಪ ಅಂದರೆ ನೋಡಿ, ಮಹಿಷಾಸುರನ ಸಂಹಾರ ಮಾಡೋದಕ್ಕೆ, ಹಿರಣ್ಯಕಶಿಪು ಸಂಹಾರ ಮಾಡೋದು, ತ್ರಿಪುರಾಸುರ ಸಂಹಾರ ಮಾಡೋದಕ್ಕೆ, ಎಲ್ಲ ರಾಕ್ಷಸರುಗಳನ್ನು ಸಂಹಾರ ಮಾಡೋದಕ್ಕೋಸ್ಕರ ಪ್ರತಿಯೊಂದು ದೇವತೆಗಳು, ತನ್ನ ತಂದೆ ತಾಯಿ ಕೂಡ ಗಣೇಶನ ಆರಾಧನೆ ಮಾಡಿ ನಮಗೆ ಗೆಲುವು ಕೊಡಪ್ಪ, ನಮಗೆ ಸಕ್ಸಸ್ ಕೊಡು ಅಂತ ಕೇಳಿಬಿಟ್ಟೇ ಮುಂದೆ ಹೆಜ್ಜೆ ಇಕ್ತಾ ಇದ್ದಿದ್ದು. ಆಗ ಅವರು ಒಂದು ಸಕ್ಸಸ್ಸಿಂದ ವಾಪಸ್ ಬರ್ತಾಯಿದ್ರು. ಅದರಿಂದ ನೀವು ಕೂಡ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಗಣಪನ ಆರಾಧನೆ ಮಾಡಿ ಮುಂದೆ ಹೆಜ್ಜೆ ಇಡಿ. ನಿಮಗೂ ಎಲ್ಲದರಲ್ಲೂ ಸಕ್ಸಸ್ ಸಿಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ ಹಾಗೂ ನನಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ನನಗೆ ನೀವು ಆಶೀರ್ವಾದ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮಸ್ತೆ. ಮಂತ್ರ ಶ್ರೀ ಗಣಪತಿ ಸ್ತೋತ್ರ. ವಿಘ್ನೇಶ್ವರಾಯ ವರದಾಯ ಸುರಪ್ರಿಯಾಯ ಲಂಬೋದರಾಯ ಸಕಲಾಯ ಜಗದಿತಾಯ ನಾಗಾಸುನಾಯ ಶ್ರುತಿಯಜ್ಞವಿಭೂಷಿತಾಯ ಗೌರೀಸುತಾಯ ಗಣನಾಥ ನಮೋ ನಮೋಸ್ತುತೆ. ಗಜಾನನ ಭೂತ ಗಣಾದಿಸೇವಿತಂ ಕಪಿಸ್ತಜಂಬೋಪಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರಪಾದಪಂಕಜಂ.
एकदन्तं महाकायं लम्बोदरं गजाननं विघ्ननाशकारं देवं हेरम्बं प्रणम्यहं। रक्ष रक्ष गणाध्यक्ष रक्षत्रैलोक्य रक्षक भक्तानाम् अभयंकृत तत्र भव ಭವರ್ವಣವಾತ. ನೋಡಿ ವೀಕ್ಷಕರೇ, ಹೀಗೆ ನೀವು ಹೇಳ್ಕೊಳ್ಳಿ. ಗಣೇಶನ ಮಂತ್ರ ನಾನು ಹೇಳಿದ್ದೀನಿ. ಇದನ್ನು ನೀವು ಆದಷ್ಟು ಒಂದು 5 ಬಾರಿ ಕೇಳಿ, ಮತ್ತು ಇಲ್ಲಾಂದರೆ 9 ಬಾರಿ ಕೇಳಿ ವೀಕ್ಷಕರೇ. ನಿಮಗೆಲ್ಲ ನಿಮ್ಮ ಮನೇಲಿರೋ ಸಂಕಟ ಎಲ್ಲ ದೂರ ಆಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ ವೀಕ್ಷಕರೇ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನಮಸ್ತೆ.